ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಈ ದಿನದ ವಿಶೇಷವಾದ ಸಂದೇಶ ಯೇಸು ಸ್ವಾಮಿಯ ಬಗ್ಗೆ, ಅಂದರೆ ಕರ್ತನ ಬಗ್ಗೆ. ಯಾಕೆಂದರೆ ಇವತ್ತು ಈ ದಿನ ವಿಶೇಷವಾದಂಥ ದಿನ. ನಾವೆಲ್ಲರೂ ಇವತ್ತು ಕ್ರಿಸ್ಮಸ್ಸನ್ನು ಆಚರಿಸುವಂಥ ದಿನ. ಈ ದಿನ ನಿಮ್ಮ ಬಳಿಯಲ್ಲಿ ನಾನು ಒಂದು ಅದ್ಭುತವಾದಂಥ ಸಂದೇಶ ನಿಮ್ಮ ಬಳಿಯಲ್ಲಿ ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಮತ್ತಾಯ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಾಕ್ಯ. ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹಡೆಯುವಳು, ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನು ತನ್ನ ಜನರ ಪಾಪಗಳಿಂದ ಬಿಡಿಸುವಂಥ ದೇವರು ಮತ್ತು ಆತನು ಕಾಯುವಂಥ ದೇವರು. ಯೇಸು ಎಂದರೆ ರಕ್ಷಕನು. ಅಂದರೆ ನೋಡಿ, ಯೇಸು ಸ್ವಾಮಿ ಈ ಲೋಕದಲ್ಲಿ ಜನಿಸಿರುವಂಥ ಕಾರಣ ಯಾಕೆಂದರೆ ಕರ್ತನು ಈ ಲೋಕವನ್ನು ರಕ್ಷಿಸುವುದಕ್ಕೆ ಆತನು ಬಯಸುವಂಥ ದೇವರು. ಇವತ್ತು ನಿಮ್ಮ ಜೀವಿತದಲ್ಲೂ ನನ್ನ ಜೀವಿತದಲ್ಲೂ ಕರ್ತನು ಅದ್ಭುತವಾದ ಕಾರ್ಯವನ್ನು ಮಾಡುವಂಥ ದೇವರು. ಕರ್ತನ ವಾಕ್ಯ ಹೇಳುತ್ತದೆ, ಯೆಶಾಯ ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು, ಅದ್ಭುತ ಸ್ವರೂಪನು, ಆಲೋಚನ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. ನೋಡಿ ದೇವರ ಮಕ್ಕಳೇ, ಕರ್ತನ ವಾಕ್ಯ ಹೇಳುತ್ತದೆ, ನಮ್ಮ ದೇವರು ನಮ್ಮ ಜೊತೆಯಲ್ಲಿರುವುದಾದರೆ, ಇವತ್ತು ನೀವೆಲ್ಲರಿಗೂ ಗೊತ್ತು ಈ ದಿನ ಯೇಸು ಕ್ರಿಸ್ತನು ಹುಟ್ಟಿರುವಂಥ ದಿನ. ಈ ಯೇಸು ಕ್ರಿಸ್ತನು ಹುಟ್ಟಿರುವಂಥ ದಿನ ಅಂತ ನಮ್ಗೆಲ್ಲರಿಗೂ ಗೊತ್ತು. ಆದರೆ ಆತನು ನಮ್ಮ ಜೀವಿತದಲ್ಲಿ ಇರಬೇಕಾದಾಗ, ಅಂದರೆ ನಮ್ಮ ಕುಟುಂಬದಲ್ಲಿ, ಅಂದರೆ ನಮ್ಮ ಜೊತೆಯಲ್ಲಿ ಇರಬೇಕಾದಾಗ ಕರ್ತನ ವಾಕ್ಯ ಹೇಳುತ್ತದೆ, ಆತನು ಅದ್ಭುತವಾಗಿ ನಮ್ಮನ್ನು ನಡೆಸುವಂಥ ದೇವರು ಮತ್ತು ಆತನು ನಮಗೆ ಆಲೋಚನೆಗಳನ್ನು ಕೊಡುವಂಥ ದೇವರು ಮತ್ತು ನಮ್ಮ ಯೇಸು ಕ್ರಿಸ್ತನು ಆತನು ಪರಾಕ್ರಮಿಯಾದ ದೇವರು ಮತ್ತು ನಿತ್ಯನಾದ ತಂದೆ, ಸಮಾಧಾನವನ್ನು ನಮಗೆ ಅನುಗ್ರಹಿಸುವಂಥ ದೇವರು ಎಂಬುದಾಗಿ ಕರ್ತನ ವಾಕ್ಯ ಹೇಳುತ್ತದೆ. ಅದೇ ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 21ನೇ ವಾಕ್ಯ 22ನೇ ವಾಕ್ಯ ಹೇಳುತ್ತದೆ, ಆತನು ನಿಮ್ಮ ದೇವರು, ನೀವು ನೋಡಿದ ಆ ಮಹಾಭಯಂಕರವಾದ ಮಹತ್ ಕಾರ್ಯಗಳನ್ನು ನಿಮಗೋಸ್ಕರ ನಡೆಸಿದವನು ಆತನೇ. ಇವತ್ತು ಪ್ರಿಯರಾದ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಕರ್ತನು ಅದ್ಭುತವನ್ನು ಮಾಡುವುದಕ್ಕೆ ಬಯಸುತ್ತಾನೆ. ಕರ್ತನ ವಾಕ್ಯ ಹೇಳುತ್ತದೆ, ಆತನು ನಮ್ಮ ಜೀವಿತದಲ್ಲಿ ಮಹಾಭಯಂಕರವಾದ ಮಹತ್ ಕಾರ್ಯಗಳನ್ನು ಆತನು ನಡೆಸುವಂಥ ದೇವರು. ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಅಂದುಕೊಳ್ಳಬಹುದು, ಕರ್ತನೇ ನನ್ನ ಜೀವಿತದಲ್ಲಿ ನಿನ್ನನ್ನು ನಾನು ನಂಬಿದ್ದೇನೆ, ಆದರೂ ನನ್ನ ಜೀವಿತದಲ್ಲಿ ಯಾವ ಅದ್ಭುತವು ನಡೆಯುತ್ತಿಲ್ಲ ಎಂಬುದಾಗಿ ನೀವು ಹೇಳಬಹುದು. ಆದರೆ ಯೇಸು ಕ್ರಿಸ್ತನ ಕರ್ತನ ವಾಕ್ಯ ಹೇಳುತ್ತದೆ, ನಿಮ್ಮ ಪಿತೃಗಳು 70 ಮಂದಿ ಮಾತ್ರ ಐಗುಪ್ತ ದೇಶಕ್ಕೆ ಹೋದರು, ಈಗಲೂ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯರಾಗಿರುವಂತೆ ಮಾಡಿದ್ದಾನಲ್ಲ. ನೋಡಿ, ಕರ್ತನ ವಾಕ್ಯ ಹೇಳುತ್ತದೆ, ಐಗುಪ್ತ ದೇಶದಲ್ಲಿ ನಿಮ್ಮ ಪಿತೃಗಳು ಬರೀ 70 ಮಂದಿ ಮಾತ್ರ ಹೋದರು, ಆದರೆ ನಾನು ನಿಮ್ಮ ಜೀವಿತದಲ್ಲಿ ಮಾಡುವಂಥ ಅದ್ಭುತ ಯಾವ ರೀತಿಯಲ್ಲಿ ಇರುತ್ತಂದರೆ, ನಿಮ್ಮನ್ನು ಆಕಾಶದ ನಕ್ಷತ್ರಗಳಷ್ಟು ಅಸಂಖ್ಯರಾಗಿರುವಂತೆ ಮಾಡಿದ್ದೇನಲ್ಲ. ಪ್ರಿಯರಾದ ದೇವರ ಮಕ್ಕಳೇ, ಕರ್ತನ ವಾಕ್ಯ ಹೇಳುತ್ತದೆ, ಆತನು ಅದ್ಭುತ ಸ್ವರೂಪನಾದಂಥ ದೇವರು. ನಿಮ್ಮ ಜೀವಿತದಲ್ಲಿ ಆತನು ಅದ್ಭುತ ಮಾಡುವಂಥ ದೇವರು. ಅದೇ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 27ನೇ ವಾಕ್ಯ ಹೇಳುತ್ತದೆ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಅಂದುಕೊಳ್ಳಬಹುದು, ದೇವರೇ ಇದು ನನ್ನ ಕೈಯಿಂದ ಅಸಾಧ್ಯ ದೇವರೇ, ಆದರೆ ನಿಮ್ಮ ಪ್ರಾರ್ಥನೆಯಲ್ಲಿ, ಕರ್ತನ ಬಳಿಯಲ್ಲಿ ನಿಮಗಿರುವಂಥ ಎಲ್ಲ ಕೋರಿಕೆಯನ್ನು, ಕಷ್ಟಗಳು, ವಿಜ್ಞಾಪನೆಗಳು ದೇವರ ಬಳಿಯಲ್ಲಿ ಹೇಳಬೇಕಾದಾಗ ಕರ್ತನ ವಾಕ್ಯ ಹೇಳುತ್ತದೆ, ಅದು ದೇವರಿಗೆ ಸಾಧ್ಯ. ಅಂದರೆ
ಅಂದರೆ ನಿಮ್ಮ ಜೀವಿತದಲ್ಲಿ ಈ ಒಂದು ಸಮಯದಲ್ಲಿ ಆತನು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವುದಕ್ಕೆ ಸಾಧ್ಯವಾಗಿರುವಂತ ದೇವರು. ಪ್ರಿಯರಾದ ದೇವರ ಮಕ್ಕಳೇ, ಕರ್ತನ ವಾಕ್ಯ ಹೇಳುತ್ತದೆ, ನೀವು ನಂಬಿರುವಂತ ದೇವರು ನಿಮ್ಮನ್ನು ಎಂದಿಗೂ ಕೈ ಬಿಡುವಂತ ದೇವರಲ್ಲ, ತೊರೆದು ಬಿಡುವಂತ ದೇವರಲ್ಲ. ಕರ್ತನು ನಿಮ್ಮ ಜೀವಿತದಲ್ಲಿ ಈ ಸಮಯದಲ್ಲಿ ಈ ವಾಕ್ಯವನ್ನು ಕೇಳುವಂತ ನಿಮಗೆ ಆತನು ಅದ್ಭುತವನ್ನು ಮಾಡುವಂತ ದೇವರು. ನೋಡಿ, ಎರಡನೇದಾಗಿ ಆತನು ಆಲೋಚನಾ ಕರ್ತನು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತದೆ, ಪೂರ್ಣ ಹೃದಯದಿಂದ ಕರ್ತನಲ್ಲಿ ಭರವಸೆವಿಡು ಮತ್ತು ನಿನ್ನ ಸ್ವಂತ ಸ್ವಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ಳಬೇಡ. ಇವತ್ತು ಕರ್ತನು ನಿಮ್ಮ ಜೀವಿತದಲ್ಲಿ, ಕರ್ತನ ವಾಕ್ಯ ಹೇಳುತ್ತದೆ, ಇವತ್ತು ನೀವು ನಂಬುವಂಥವರು ಯಾರ ಮೇಲೆ? ಮೊದಲನೇದಾಗಿ ನೀವಿವತ್ತು ನಂಬುವಂಥವರು ಮನುಷ್ಯರಿರಬಹುದು, ಆದರೆ ಕರ್ತನ ವಾಕ್ಯ ಹೇಳುತ್ತದೆ ಪೂರ್ಣ ಹೃದಯದಿಂದ ಕರ್ತನಲ್ಲಿ ಭರವಸೆ ಬಿಡು. ಯಾಕೆ ಕರ್ತನ ವಾಕ್ಯವನ್ನು ಹೇಳುತ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುವುದಾದರೆ, ಕರ್ತನಲ್ಲಿ ನಾವು ಪೂರ್ಣ ಹೃದಯದಿಂದ ಆತನ ಮೇಲೆ ಭರವಸೆ ಬಿಡಬೇಕು. ಯಾಕೆಂದರೆ ಕರ್ತನ ವಾಕ್ಯ ಹೇಳ್ತೆ, ನನ್ನ ಸ್ವಂತ ಸ್ವಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ಳಬೇಡ. ಕರ್ತನ ವಾಕ್ಯ ಹೇಳುತ್ತದೆ, ನನ್ನ ಕೈಯಲ್ಲಿ ಆಗುತ್ತೆ, ನಾನಿದು ಮಾಡಿದ್ರೆ ಚೆನ್ನಾಗಿರುತ್ತೆ, ನನ್ನ ಜೀವಿತ ಈ ರೀತಿಯಲ್ಲಿ ಚೆನ್ನಾಗಿರುತ್ತೆ ಎಂಬುದಾಗಿ, ಇಲ್ಲಾಂದರೆ ನನ್ನ ಜೀವಿತ ಈ ರೀತಿ ಆಗಬೇಕು ಎಂಬುದಾಗಿ ನಿನ್ನ ಒಂದು ಸ್ವಂತ ಬುದ್ಧಿಯಲ್ಲಿ ಆಧಾರ ಮಾಡಿಕೊಳ್ಳಬೇಡ. ನೋಡಿ, ದೇವರಲ್ಲಿ ಪೂರ್ಣ ಹೃದಯದಿಂದ ನಾವು ಆತನಲ್ಲಿ ಭರವಸೆ ಬಿಡಬೇಕು. ಅಂದರೆ ಕರ್ತನಲ್ಲಿ ಭರವಸೆ ಬಿಡಬೇಕು. ಅಂದರೆ ನಾವು ದೇವರಲ್ಲಿ ಅನುದಿನವೂ ಪ್ರಾರ್ಥನೆ ಮಾಡುವವರಾಗಿರಬೇಕು. ಕರ್ತನೆ, ಈ ದಿನ ನನ್ನನ್ನು ನಡೆಸಪ್ಪ, ನನ್ನ ಜೀವಿತದಲ್ಲಿ ನಾನಿಟ್ಟಿರುವಂಥ ಆಲೋಚನೆಗಳಿಗಿಂತ ನೀನು ನನ್ನ ಜೀವಿತ ಮೇಲೆ ಇಟ್ಟಿರುವಂಥ ಆಲೋಚನೆಗಳು ಅದು ಉನ್ನತವಾದ ಎಂಬುದಾಗಿ ನೀವು ಕರ್ತನ ಮೇಲೆ ಭರವಸೆ, ಪೂರ್ಣ ಹೃದಯದಿಂದ ಭರವಸೆ ಇಡುವವರಾಗಿರಬೇಕು. ಅದೇ ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತದೆ, ಒಬ್ಬ ಮನುಷ್ಯನ ಹೃದಯವು ಅವನ ಮಾರ್ಗವನ್ನು ಕಲ್ಪಿಸುತ್ತದೆ, ಆದರೆ ಕರ್ತನು ಅವನ ಹೆಜ್ಜೆಗಳನ್ನು ನಡೆಸುತ್ತಾನೆ. ಇವತ್ತು ನೀವು ಅಂದುಕೊಳ್ಳಬಹುದು, ನನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟಿದ್ದೇನೆ, ದೇವರ ಮಾರ್ಗದಲ್ಲಿ ನಾನು ನಡೆಯುವುದಕ್ಕೆ ಬಯಸುತ್ತೇನೆ ಎಂಬುದಾಗಿ ನೀವು ನಿಮ್ಮ ಜೀವಿತವನ್ನು ದೇವರ ಮೇಲೆ ನೀವು ಭರವಸೆದಿಂದ ಇರಬಹುದು. ಕರ್ತನ ವಾಕ್ಯ ಹೇಳುತ್ತದೆ, ಮನುಷ್ಯನ ಹೃದಯವು ಯಾವ ರೀತಿಯಲ್ಲಿ ಅಂದರೆ ಆತನ ಮಾರ್ಗವನ್ನು ಕಲ್ಪಿಸುತ್ತದಂತೆ. ಅದೇ ಕರ್ತನ ವಾಕ್ಯ ಹೇಳುತ್ತದೆ, ಆತನು ನಿನ್ನ ಹೆಜ್ಜೆಗಳನ್ನು ನಡೆಸುತ್ತಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಹೇಳಬಹುದು, ದೇವರೇ, ನಾನು ಒಬ್ಬಂಟಿಯಾಗಿದ್ದೇನಪ್ಪ, ನನಗೆ ಸಹಾಯ ಮಾಡುವುದಕ್ಕೂ ಯಾರು ಇಲ್ಲ, ನನಗೆ ಮಾರ್ಗವನ್ನು ತೋರಿಸುವವರು ಯಾರು ಇಲ್ಲ ಎಂಬುದಾಗಿ ನೀವು ಇವತ್ತು ನಿಮ್ಮ ಜೀವಿತದಲ್ಲಿ ಚಿಂತೆಯಲ್ಲಿಯೂ ಕಳವಳದಲ್ಲಿಯೂ ಭಯದಲ್ಲೂ ಇರುವವರಾಗಿರಬಹುದು. ಕರ್ತನ ವಾಕ್ಯ ಹೇಳುತ್ತದೆ, ಆತನು ನಿಮ್ಮ ಕೈಗಳನ್ನು ಹಿಡಿದು ನಿಮ್ಮ ಹೆಜ್ಜೆಗಳನ್ನು ನಡೆಸುವಂತ ದೇವರು. ಅದೇ ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತದೆ, ನಿನ್ನ ಕಾರ್ಯಗಳನ್ನು ಕರ್ತನಿಗೆ ಒಪ್ಪಿಸಿದರೆ ನಿನ್ನ ಆಲೋಚನೆಗಳು ಸ್ಥಿರವಾಗುವವು. ಪ್ರಿಯರಾದ ದೇವರ ಮಕ್ಕಳೇ, ಕರ್ತನ ವಾಕ್ಯ ಹೇಳುತ್ತದೆ, ನಿಮ್ಮ ಜೀವಿತದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಗಳು ಯಾರಿಗೆ ಒಪ್ಪಿಸಬೇಕೆಂಬುದಾಗಿ ಕರ್ತನಿಗೆ ಒಪ್ಪಿಸಿದರೆ ನಿನ್ನ ಆಲೋಚನೆಗಳು ಸ್ಥಿರವಾಗುವುದು. ಅಂದರೆ ನಿನ್ನ ಜೀವಿತದಲ್ಲಿ ನೀನು ಭಯಪಡುವುದೇ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮ ಜೀವಿತವನ್ನು, ನಮ್ಮ ಕಾರ್ಯಗಳನ್ನು, ನಮ್ಮ ಆಲೋಚನೆಗಳು, ನಮ್ಮ ಉದ್ದೇಶಗಳನ್ನು ದೇವರ ಕೈಯಲ್ಲಿ ನಾವು ಇಡುವುದಾದರೆ ಆತನು ಸುಂದರವಾಗಿ ನಮ್ಮನ್ನು ನಡೆಸುವಂಥ ದೇವರು, ಸುಂದರ ದಾರಿಯಲ್ಲಿ ಆತನು ನಮ್ಮನ್ನು ನಡೆಸುವಂಥ ದೇವರು. ಯಾಕಂದರೆ ಕರ್ತನ ವಾಕ್ಯ ಹೇಳುತ್ತದೆ, ಆತನು ನಮ್ಮನ್ನು ಅನುದಿನ ಪೋಷಿಸಿ ಕರ್ತನು ನಮ್ಮನ್ನು ಅನುದಿನ ನಡೆಸುವಂಥ ದೇವರು. ಇವತ್ತು ಒಂದು ವೇಳೆ ಬಲಹೀನತೆ ಉಳ್ಳವರಾಗಿ ಸೋತೋಗಿ ಕಣ್ಣೀರಿನಲ್ಲೂ ವೇದನೆಯಲ್ಲೂ ಕೂತಿರಬಹುದು, ಕರ್ತನ ವಾಕ್ಯ ಹೇಳುತ್ತದೆ, ಈ ಸಮಯದಲ್ಲಿ ನೀನು ಆ ಒಂದು ವಿಷಯದಲ್ಲಿ ಕೊರತೆಗಳನ್ನು ಹೇಳಿಕೊಂಡು ನೀನು ಸುಮ್ಮನೆ ಅದರ ಬಗ್ಗೆನೇ ಚಿಂತೆ ಪಟ್ಟುಕೊಂಡು ಇರಬೇಡ. ಕರ್ತನ ಮೇಲೆ ನಿನ್ನ ಚಿಂತೆ ಭಾರವನ್ನೆಲ್ಲ ಆತನ ಮೇಲೆ ಹಾಕು, ಆಗ ಆತನು ನಿನ್ನನ್ನು ಉದ್ಧರಿಸುವಂತ ದೇವರು. ಅದೇ ಯೆಶಾಯ ಬರೆದ ಪ್ರವಾದನ ಗ್ರಂಥ 48ನೇ ಅಧ್ಯಾಯ 17ನೇ
5ನೇ ವಾಕ್ಯ ಹೀಗೆ ಹೇಳುತ್ತದೆ, ನಿನ್ನ ವಿಮೋಚಕನು ಇಸ್ರಾಯೇಲಿನ ಪರಿಶುದ್ಧನು ಆಗಿರುವ ಕರ್ತನು ಹೀಗನ್ನುತ್ತಾನೆ, ನಿನ್ನ ಉಪಯೋಗಕ್ಕಾಗಿ ನಿನಗೆ ಬೋಧಿಸುವವನು, ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನು ಆದ ನಾನೇ ನಿನ್ನ ಕರ್ತನು, ನಿನ್ನ ದೇವರು. ನೋಡಿ ಪ್ರಿಯರಾದ ದೇವರ ಮಕ್ಕಳೇ, ಕರ್ತನ ವಾಕ್ಯ ಹೇಳುತ್ತದೆ, ನಿನ್ನ ಉಪಯೋಗಕ್ಕಾಗಿ ನಿನಗೆ ಬೋಧಿಸುವವನು, ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವನು. ನೋಡಿ, ದೇವರಿಗೆ ಗೊತ್ತು ನಮ್ಮ ಮುಂದಿನ ಜೀವಿತ ಯಾವ ರೀತಿಯಲ್ಲಿರುತ್ತದೆ, ನಮ್ಮ ಮುಂದಿನ ಜೀವಿತ ಎಂಥದ್ದಾಗಿರುತ್ತೆ ಎಂಬುದಾಗಿ ಕರ್ತನಿಗೆ ಗೊತ್ತು. ಅದಕ್ಕೆ ಕರ್ತನ ವಾಕ್ಯ ಹೇಳುತ್ತದೆ, ಆತನು ನಮ್ಮನ್ನು ವಿಶೇಷವಾಗಿ ನಡೆಸುವಂಥ ದೇವರು. ನೋಡಿ, ನಮ್ಮನ್ನು ಬೋಧಿಸುತ್ತಾನೆ ಎಂಬುದಾಗಿ ಕರ್ತನ ವಾಕ್ಯ ಹೇಳುತ್ತದೆ. ಆತನು ನಮಗೆ ಉಪಯೋಗಕ್ಕಾಗಿ, ಅಂದರೆ ಕರ್ತನು ನಮ್ಮ ಜೀವಿತದಲ್ಲಿ ಮಾಡುವಂಥ ಆಲೋಚನೆಗಳು ಅದು ಉನ್ನತವಾಗಿದೆ. ಪ್ರಿಯರಾದ ದೇವರ ಮಕ್ಕಳೇ, ಒಂದು ವೇಳೆ ನಾವು ಅಂದುಕೊಳ್ಳುತ್ತೇವೆ, ನಮ್ಮ ಜೀವಿತವನ್ನು ನೋಡಿ ನಾವು ಅಂದುಕೊಳ್ಳುತ್ತೇವೆ, ದೇವರೇ ನನ್ನ ಆಲೋಚನೆಗಳಪ್ಪ ತುಂಬ ಚೆನ್ನಾಗಿದೆ ದೇವರೇ, ನಾನು ಈ ರೀತಿಯಲ್ಲೇ ನಡೆಯಬೇಕು ದೇವರೇ ಎಂಬುದಾಗಿ ನೀವು ಆಲೋಚಿಸುತ್ತೀರಾ. ಅದೇ ಕರ್ತನ ವಾಕ್ಯ ಹೇಳುತ್ತದೆ, ನಿಮ್ಮ ಜೀವಿತವನ್ನು ಆತನ ಕರಗಳಲ್ಲಿ ನೀವು ಸಮರ್ಪಿಸುವುದಾದರೆ ಆತನ ಆಲೋಚನೆಗಳು ಅದು ಉನ್ನತವಾದ ಆಲೋಚನೆಗಳು. ಇವತ್ತು ನಿಮ್ಮ ಜೀವಿತದಲ್ಲಿ ದೇವರು ಮಾಡುವಂಥ ಕಾರ್ಯ ಅದು ಅದ್ಭುತವಾಗಿರುತ್ತದೆ. ಆತನು ನಿಮ್ಮನ್ನು ನಡೆಸುವುದಾದರೆ ನಿಮ್ಮ ಒಂದು ಜೀವಿತ ಅದ್ಭುತವಾದ ಜೀವಿತವಾಗಿ ಮಾರ್ಪಡುತ್ತದೆ. ಒಂದು ವೇಳೆ ನೀವು ಯೇಸುವನ್ನು ನಂಬಿದೇ ಇರಬಹುದು, ಆದರೆ ನಿರಾಶೆ ಉಳ್ಳವರಾಗಿರಬಹುದು, ದೇವರೇ ಎಷ್ಟೋ ದಿನದಿಂದ ಎಷ್ಟೋ ವರ್ಷಗಳಿಂದ ನಾನು ನಿನ್ನನ್ನು ನಂಬುತ್ತೇನೆ ದೇವರೇ, ಬಟ್ ಯಾವ ಅದ್ಭುತವನ್ನು ನಾನು ಕಾಣ್ತಾ ಇಲ್ಲ ದೇವರೇ, ನನ್ನ ಜೀವಿತ ಹೇಗಿದೆಯೋ ಹಾಗೇ ಇದೆ ಎಂಬುದಾಗಿ ನೀವು ನಿಮ್ಮ ಜೀವಿತದಲ್ಲಿ ಒಂದು ಪ್ರಶ್ನೆ ಇರಬಹುದು. ಅದೇ ಕರ್ತನ ವಾಕ್ಯ ಹೇಳುತ್ತದೆ, ನೀವು ನಿಮ್ಮ ಜೀವಿತವನ್ನು ದೇವರೇ ನನ್ನ ಆಲೋಚನೆ ಅಲ್ಲಪ್ಪ, ನನ್ನ ಸ್ವಂತ ಬುದ್ಧಿ ಅಲ್ಲಪ್ಪ, ನನ್ನ ಮಾರ್ಗಗಳಲ್ಲಪ್ಪ, ಆದರೆ ದೇವರೇ ನಾನು ನಿನ್ನನ್ನು ವಿಶೇಷವಾಗಿ ನಂಬುತ್ತೇನೆ ದೇವರೇ, ನೀನು ಈ ಸಮಯದಲ್ಲಿ ಈ ವೇಳೆಯಲ್ಲಿ ಅದ್ಭುತವನ್ನು ಮಾಡುತ್ತೀಯ ಎಂಬುದಾಗಿ ನಾನು ನಿನ್ನನ್ನು ನಂಬುತ್ತೇನೆ ದೇವರೇ, ನೀನು ನನ್ನನ್ನು ವಿಶೇಷವಾಗಿ ನಡೆಸುತ್ತೀಯ ಎಂಬುದಾಗಿ ನಾನು ನಂಬುತ್ತೇನೆ. ಕರ್ತನಿನ ವಾಕ್ಯ ಹೇಳುತ್ತದಲ್ಲಪ್ಪ, ನೀನು ನಡೆಸುವಂಥ ದಾರಿ ಅದು ಸುಂದರವಾದ ದಾರಿ, ನೀನು ನನ್ನನ್ನು ನಡೆಸುವಂಥ ಮಾರ್ಗವು ಅದು ಉನ್ನತವಾಗಿದೆ ದೇವರೇ. ನಾನು ನನ್ನ ಜೀವಿತದಲ್ಲಿ ಯೋಚಿಸುವುದಕ್ಕಿಂತಲೂ ಕರ್ತನೆ, ನೀನು ನನ್ನ ಜೀವಿತದಲ್ಲಿ ಅದ್ಭುತವನ್ನು, ಅಂದರೆ ಉನ್ನತವಾದಂಥ ಯೋಚನೆಗಳನ್ನು ಇಟ್ಟಿರುವಂಥ ದೇವರು ಎಂಬುದಾಗಿ ನೀವು ದೇವರ ಮೇಲೆ ನಂಬಿಕೆ ಇಟ್ಟು ಭರವಸೆ ಬಿಡುವುದಾದರೆ ಕರ್ತನ ವಾಕ್ಯ ಹೇಳುತ್ತದೆ, ಈ ಸಮಯದಲ್ಲಿ ನೀವು ಕೇಳುವಂತೆ ವಾಕ್ಯದಲ್ಲಿ ಕರ್ತನ ವಾಕ್ಯ ಹೇಳುತ್ತದೆ, ನಿಮಗೆ ಈ ಸಮಯದಲ್ಲಿ ದೇವರು ಅದ್ಭುತವನ್ನು ಮಾಡುವಂಥ ದೇವರು. ಅದೇ ಮತ್ತಾಯ ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಾಕ್ಯ ಹೀಗೆ ಹೇಳುತ್ತದೆ, ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ನೋಡಿ, ಯೇಸು ಸ್ವಾಮಿ ನಮಗೆ ಒಂದು ಅದ್ಭುತವಾದಂಥ ಆಲೋಚನೆ ಆಗಿರಬಹುದು, ವಾಕ್ಯವನ್ನು ದೇವರು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಏನೆಂದರೆ, ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ನೋಡಿ, ಇವತ್ತು ಯಾರನ್ನು ನೀವು ನಂಬಬೇಕು? ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಬೇಕು. ಅಂದರೆ ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಬೇಕು ಅಂದರೆ ಆತನ ವಾಕ್ಯದ ಮೇಲೆ ಭರವಸೆ ಇಡಬೇಕು. ಕರ್ತನ ವಾಕ್ಯ ಹೇಳುತ್ತದೆ, ಯೇಸು ಕರ್ತನು ಹೇಳಿರುವಂಥ ವಾಕ್ಯಗಳನ್ನು ಕೇಳಿ ನಡೆಯುವವನು ಆತನು ಯಾವ ರೀತಿಯಲ್ಲಿ ಇರುತ್ತಾನೆಂದರೆ ಬುದ್ಧಿಯುಳ್ಳ ಮನುಷ್ಯನಿಗೆ ಹೋಲುವನು. ನಾವು ಕರ್ತನ ವಾಕ್ಯಗಳನ್ನು ಕೇಳದೆ ನಮ್ಮ ಜೀವಿತದಲ್ಲಿರುವಂಥ ಸ್ನೇಹಿತರ ಮಾತುಗಳನ್ನು, ನಮ್ಮ ಜೀವಿತದಲ್ಲಿರುವಂಥ ಹಲವಾರು ಜನಗಳ ಮಾತುಗಳನ್ನು ನಾವು ಕೇಳಿ ನಡೆಯುವುದಾದರೆ ನಮ್ಮ ಜೀವಿತದಲ್ಲಿ ಏನೆಂದರೆ ಒಂದು ಕಷ್ಟಗಳು, ನಷ್ಟಗಳು, ಕೊರತೆಗಳು, ಕಣ್ಣೀರು, ಹಲ್ಲೆಲೂಯಾ, ಇನ್ನು ಹೆಚ್ಚಾದ ಕಾರ್ಯಗಳು ನಾವು ನೋಡುವವರಾಗಿರ್ತೇವೆ. ಅದು ಕರ್ತನ ವಾಕ್ಯ ಹೇಳ್ತದೆ, ನನ್ನ ಮಾತುಗಳ
ವಾಕ್ಯಗಳನ್ನು ಕೇಳಿರಿ, ನನ್ನ ವಾಕ್ಯಗಳನ್ನು ಕೇಳಿರಿ. ಬರೇ ನನ್ನ ಮಾತುಗಳನ್ನು, ವಾಕ್ಯವನ್ನು ಕೇಳಿ ಬಿಡುವುದು ಮಾತ್ರವಲ್ಲ, ಆ ವಾಕ್ಯಗಳನ್ನು ಕೇಳಿ ಕೈಕೊಂಡು ನೀವು ನಡೆಯುವುದಾದರೆ ಕರ್ತನ ವಾಕ್ಯ ಹೇಳುತ್ತದೆ, ನೀವೇ ಬುದ್ಧಿಯುಳ್ಳ ಮನುಷ್ಯರು. ಹಲ್ಲೆಲೂಯಾ. ನೋಡಿ, ಲೋಕದ ಜನಗಳನ್ನು ನೋಡಿ ಅವರಂತೆ ಅವಲಂಬಿಸಬೇಡಿರಿ, ಅವರಂತೆ ನಡೆಯುವವರಾಗಿರಬೇಡಿರಿ. ಲೋಕದ ಜನರ ಮಾತುಗಳನ್ನು ಕೇಳಿ ಇವತ್ತು ಹಲವಾರು ಜನಗಳು ನಿರಾಶೆ ಉಳ್ಳವರಾಗಿದ್ದೀರಾ. ನೋಡಿ, ಕರ್ತನು ನಮಗೆ ವಾಗ್ದಾನ ಮಾಡುತ್ತಾ ಇದ್ದಾರೆ, ಏನೆಂದರೆ ನಾನು ನಿನ್ನ ಜೀವಿತದಲ್ಲಿ ಬಿಡುಗಡೆ ಮೇಲನ್ನು ಮಾಡುತ್ತೇನೆ ಎಂಬುದಾಗಿ ಕರ್ತನು ನಮ್ಮ ಜೀವಿತದಲ್ಲಿ ವಾಗ್ದಾನ ಮಾಡುತ್ತಾ ಇದ್ದಾರೆ. ಆದರೆ ನಾವು ಕರ್ತನ ಮಾತುಗಳನ್ನು ಕೇಳದೆ ಲೋಕದ ಮಾತುಗಳನ್ನು ಕೇಳಿ ಅವರಂತೆಯೇ ನಾವು ನಡೆಯುವವರಾಗಿದ್ದೇವೆ. ನೋಡಿ, ದೇವರು ಈ ಲೋಕಕ್ಕೆ ಬಂದಿರೋದು, ಹುಟ್ಟಿರುವುದು, ಜನಿಸಿರುವುದು ಯಾವ ಕಾರಣಕ್ಕಾಗಿ? ದೇವರು ಈ ಲೋಕವನ್ನು, ಜನಗಳನ್ನು ರಕ್ಷಿಸುವುದಕ್ಕಾಗಿ, ಅವರ ಪಾಪಗಳಿಂದ ಬಿಡಿಸುವುದಕ್ಕಾಗಿ ಮತ್ತು ಅವರನ್ನು ಕಾಯುವುದಕ್ಕೆ ಕರ್ತನು ಈ ಲೋಕದಲ್ಲಿ ಜನಿಸುವಂತನಾಗಿದ್ದಾನೆ. ನೋಡಿ ಪ್ರಿಯರಾದ ದೇವರ ಮಕ್ಕಳ, ಇವತ್ತು ಪಾಪದಲ್ಲೂ, ಶಾಪದಲ್ಲೂ, ಕಣ್ಣೀರಿನಲ್ಲೂ, ವೇದನೆಯಲ್ಲೂ ಒಂದು ವೇಳೆ ನೀವಿರುವವರಾಗಿರಬಹುದು. ಕರ್ತನ ವಾಕ್ಯ ಹೇಳುತ್ತದೆ, ನಿಮ್ಮನ್ನು ಆ ಪಾಪದಿಂದ ಬಿಡಿಸುವಂತ ದೇವರು ಯೇಸು ಕ್ರಿಸ್ತನು, ಶಾಪದಿಂದ ಬಿಡಿಸುವವನು ಯೇಸು ಕ್ರಿಸ್ತನು, ನಿಮ್ಮ ಕೊರತೆಗಳನ್ನು ನೀಗಿಸುವವನು ಯೇಸು ಕ್ರಿಸ್ತನು, ನಿಮ್ಮ ಕಣ್ಣೀರನ್ನು ತೆಗೆದು ಹಾಕುವವನು ಯೇಸು ಕ್ರಿಸ್ತನು. ಆತನು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು. ಮೂರನೇದಾಗಿ ಕರ್ತನ ವಾಕ್ಯದಲ್ಲಿ ನಾವು ನೋಡುವುದಾದರೆ, ಆತನು ನಿತ್ಯನಾದ ತಂದೆ. ಕರ್ತನ ವಾಕ್ಯ ಹೇಳುತ್ತದೆ, ಕೀರ್ತನೆಗಳು 90ನೇ ಅಧ್ಯಾಯ 2ನೇ ವಾಕ್ಯ ಹೇಳ್ತದೆ, ಬೆಟ್ಟಗಳು ಹುಟ್ಟುವುದಕ್ಕಿಂತ ಮುಂಚೆಯೂ, ನೀನು ಭೂಮಿಯನ್ನು, ಲೋಕವನ್ನು ನಿರ್ಮಿಸುವುದಕ್ಕಿಂತ ಮುಂಚೆಯೂ ನಿತ್ಯತ್ವದಿಂದ ನಿತ್ಯತ್ವಕ್ಕೆ ನೀನು ದೇವರಾಗಿದ್ದಿ. ನೋಡಿ, ನಮ್ಮ ಯೇಸು ಕ್ರಿಸ್ತ ದೇವರು, ಯೇಸು ಸ್ವಾಮಿಯು ಎಷ್ಟು ವಿಶೇಷವಾದಂಥ ದೇವರೆಂದರೆ, ಈ ಭೂಮಿ ಆಕಾಶವನ್ನು ಸೃಷ್ಟಿಸುವುದಕ್ಕಿಂತ ಮುಂಚೆಯೂ ಆತನು ಇರುವಂಥ ದೇವರು. ಆತನು ಎಂದೆಂದಿಗೂ ಸದಾಕಾಲವು ಜೀವಿಸುವಂಥ ದೇವರು. ನಾವು ವಾಕ್ಯದಲ್ಲಿ ನೋಡುವುದಾದರೆ ಯೇಸು ಕ್ರಿಸ್ತನು ಜೀವಿಸುವಂಥ ದೇವರು ಆದ ಕಾರಣದಿಂದಲೇ ನಾವು ಪ್ರಾರ್ಥನೆ ಮಾಡಿದಾಗ ಆತನು ಕೇಳುವಂಥ ದೇವರು. ಆತನು ಜೀವಿಸುವಂಥ ದೇವರಾಗಿರುವಂಥ ಕಾರಣ ನಮ್ಮ ಕಣ್ಣೀರು, ನಮ್ಮ ನೋವು, ನಮ್ಮ ಬಾಧೆಯು ಆತನಿಗೆ ಅರ್ಥವಾಗುತ್ತದೆ. ಪ್ರಿಯರಾದ ದೇವರ ಮಕ್ಕಳ, ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಅಂದುಕೊಳ್ಳಬಹುದು, ದೇವರೇ, ನನ್ನ ಬಾಧೆ, ನನ್ನ ನೋವು, ನನ್ನ ಸಂಕಟ, ನನ್ನ ಅವಮಾನ, ನನ್ನ ನಿಂದೆ ಯಾರು ಸಹಾಯ ಮಾಡುವುದಕ್ಕೂ ಯಾರು ಇಲ್ಲಪ್ಪ ಎಂಬುದಾಗಿ ನೀವು ಒಂದು ವೇಳೆ ಅಂದುಕೊಳ್ಳಬಹುದು. ಕರ್ತನ ವಾಕ್ಯ ಹೇಳುತ್ತದೆ, ಆತನು ನಿತ್ಯತ್ವದಿಂದ ನಿತ್ಯತ್ವಕ್ಕೆ ನೀನೇ ದೇವರಾಗಿದ್ದಿ. ನೋಡಿ, ಯೇಸು ಕ್ರಿಸ್ತನನ್ನು ನಾವು ದೇವರೆಂದು ಅಂಗೀಕರಿಸಿಕೊಂಡರೆ, ಅಂದರೆ ಆತನು ನನ್ನ ರಕ್ಷಕನು ಎಂಬುದಾಗಿ ನಾವು ದೇವರು, ನನ್ನ ಯೇಸುವನ್ನು ನಮ್ಮ ಜೀವಿತದಲ್ಲಿ ಆತನ ಮೇಲೆ ನಂಬಿಕೆ ಇಡಬೇಕಾದಾಗ ಕರ್ತನ ವಾಕ್ಯ ಹೇಳುತ್ತದೆ, ಆತನು ನಿತ್ಯನಾದ ತಂದೆ. ಅಂದರೆ ಆತನು ನಮ್ಮನ್ನು ಕ್ಷಮಿಸುವಂಥ ತಂದೆ, ಆತನು ನಮಗೆ ಬಿಡುಗಡೆ ಮಾಡುವಂಥ ತಂದೆ, ಆತನು ನಮಗೆ ಸದುತ್ತರವನ್ನು ಕೊಡುವಂಥ ತಂದೆ, ಆತನು ನಮ್ಮ ಜೀವಿತದಲ್ಲಿ ಮೇಲುಗಳನ್ನು ಮಾಡುವಂಥ ತಂದೆ, ಆತನು ಉಪಕಾರಗಳನ್ನು ಮಾಡುವಂಥ ತಂದೆ ಯೇಸು ಎಂಬುದಾಗಿ ನೋಡುವುದಾದರೆ ಆತನು ಅದ್ಭುತ ಸ್ವರೂಪನು. ಆತನು ನಮ್ಮ ಜೀವಿತದಲ್ಲಿ ಅದ್ಭುತವನ್ನಾಗಿ ಆತನು ನಮ್ಮ ಜೀವಿತವನ್ನು ಮಾರ್ಪಡಿಸುವಂಥ ದೇವರು. ಒಂದು ವೇಳೆ ನಿಮ್ಮ ಜೀವಿತವನ್ನು ನೋಡಿ ನೀವು ತಂದುಕೊಳ್ಳಬಹುದು, ಕರ್ತನ ಯಾಕೆ ನನ್ನ ಪರಿಸ್ಥಿತಿ, ನನ್ನ ಜೀವಿತ ಒಂದು ಅಂಧಕಾರದಲ್ಲೂ, ಕಣ್ಣೀರಿನಲ್ಲೂ, ನಿರಾಶೆಯಲ್ಲಿದೆ ಎಂಬುದಾಗಿ ನಿಮ್ಮ ಜೀವಿತವನ್ನು ನೋಡಿ ನೀವು ಒಂದು ವೇದನೆಯಲ್ಲಿರಬಹುದು. ಕರ್ತನ ವಾಕ್ಯ ಹೇಳುತ್ತದೆ, ಆತನು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ನಿತ್ಯನಾದ ತಂದೆ. ನೋಡಿ, ಯೇಸು ಸ್ವಾಮಿ ಎಷ್ಟು ಒಳ್ಳೆಯ ದೇವರು ಎಂಬುದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೆ. ಆತನು ನಮ್ಮ ಎಲ್ಲ ಬಯಕೆಯನ್ನು
ಅಂದರೆ ಆತನು ತೀರಿಸುವಂಥ ದೇವರು. ಕರ್ತನ ವಾಕ್ಯ ಹೇಳ್ತದೆ, ಕೀರ್ತನೆಗಳು 139:24 ವಾಕ್ಯದಲ್ಲಿ ಹೇಳುತ್ತದೆ, ನನ್ನಲ್ಲಿ ದುಷ್ಟತನದ ಮಾರ್ಗ ಉಂಟೇನೋ ನೋಡಿ ನಿತ್ಯವಾದ ಮಾರ್ಗದಲ್ಲಿ ನನ್ನನ್ನು ನಡೆಸು. ನೋಡಿ, ಯೇಸು ಸ್ವಾಮಿ ಈ ಭೂಮಿಯಲ್ಲಿರಬೇಕಾದಾಗ ಮಾತ್ರವೇ ನಮ್ಮ ದೇವರಾಗಿರುವಂಥ ದೇವರಲ್ಲ. ನಾವು ಭೂಮಿಯಿಂದ ನಾವು ಪರಲೋಕದಲ್ಲಿ ಆತನ ಜೊತೆ ಹೋಗಬೇಕಾದಾಗ ಕರ್ತನ ವಾಕ್ಯ ಹೇಳುತ್ತದೆ, ಆತನು ನಿತ್ಯಕ್ಕೂ ಇರುವಂಥ ದೇವರು, ನಿತ್ಯಕ್ಕೆ ನಡೆಸುವಂಥ ದೇವರು. ಕರ್ತನ ವಾಕ್ಯ ಹೇಳ್ತದೆ, ನಿತ್ಯವಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂಥ ದೇವರು. ನೋಡಿ, ಕರ್ತನ ವಾಕ್ಯವನ್ನು ಕೇಳಿ ನಡೆಯುವವನು ಅವನು ಭಾಗ್ಯವಂತನು. ಇವತ್ತು ನಿಮ್ಮ ಜೀವಿತದಲ್ಲಿ ಅಂದ್ಕೊಳ್ಳಬಹುದು, ದೇವರೇ ಅನ್ನೋ ದಿನ ನಿನ್ನ ವಾಕ್ಯಗಳನ್ನು ಓದುತ್ತೇನೆ, ಪ್ರಾರ್ಥಿಸುತ್ತೇನೆ, ಸಭೆಗೆ ಹೋಗುತ್ತೇನೆ, ಎಲ್ಲ ಪ್ರಾರ್ಥನೆಯನ್ನು ನಾನು ಮಾಡುತ್ತೇನೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಅದೇ ಕರ್ತನ ವಾಕ್ಯ ಹೇಳ್ತದೆ, ವಾಕ್ಯಗಳನ್ನು ಕೇಳಿ ಅದೇ ಪ್ರಕಾರ ನಡೆಯುವವನು ಅವನು ಭಾಗ್ಯವಂತನು. ಅದಕ್ಕೆ ಕೀರ್ತನೆಗಳು 1ನೇ ಅಧ್ಯಾಯದಲ್ಲಿ ಕರ್ತನ ವಾಕ್ಯ ಹೇಳುತ್ತದೆ, ಹಗಲಿರುಳು ಯಾರು ಕರ್ತನ ವಾಕ್ಯವನ್ನು ಧ್ಯಾನಿಸುತ್ತಾನೋ ಅವನೇ ಧನ್ಯನು, ಅಂದರೆ ಅವನು ಭಾಗ್ಯವಂತನು. ಯಾಕೆಂದರೆ ಲೋಕದಲ್ಲಿ ಸಿಗದೇ ಇರುವಂಥ ಆಶೀರ್ವಾದಗಳು ನಾವು ಕರ್ತನ ವಾಕ್ಯದಲ್ಲಿ ನಾವು ಕಾಣುವವರಾಗಿದ್ದೇವೆ. ಕರ್ತನ ವಾಕ್ಯವನ್ನು ನಾವು ಓದುವುದಾದರೆ ಆತನು ನಮ್ಮನ್ನು ವಾಕ್ಯದ ಮೂಲಕವಾಗಿ ಆತನು ನಮ್ಮನ್ನು ನಡೆಸುವಂಥ ದೇವರು. ಅದೇ ಕೀರ್ತನೆಗಳು 112:6ನೇ ವಾಕ್ಯ ಹೇಳುತ್ತದೆ, ಅವನು ಎಂದಿಗೂ ಕದಲುವುದಿಲ್ಲ, ನೀತಿವಂತನನ್ನು ಯಾವಾಗಲೂ ನೆನೆಸುವರು. ನೋಡಿ, ನಮ್ಮ ದೇವರನ್ನು ಲೋಕವೇ ಇವತ್ತು ನೆನೆಸುವಂಥವರಾಗಿದ್ದಾರೆ. ಯಾಕೆಂದರೆ ನಮ್ಮ ದೇವರು ಮಾಡಿರುವಂಥ ತ್ಯಾಗ ಅದು ವಿಶೇಷವಾದಂಥ ತ್ಯಾಗ. ಯಾಕೆಂದರೆ ದೇವರು ನಮ್ಮ ಪಾಪಕ್ಕಾಗಿ, ನಮ್ಮ ಒಂದು ಶಾಪಕ್ಕಾಗಿ, ಹಲ್ಲೆಲೂಯ, ನಾವು ಮಾಡಿರುವಂಥ ಪಾಪಗಳಿಗಾಗಿ ಕರ್ತನು ಇವತ್ತು ನಮಗಾಗಿ ತನ್ನ ಜೀವವನ್ನೇ ಅರ್ಪಿಸಿರುವಂಥ ದೇವರು. ನೋಡಿ, ಆ ಕಾರಣದಿಂದಾಗಲಿ ನಾವು ಅನುದಿನ ಆ ಒಂದು ವಿಶೇಷವಾದಂಥ ತ್ಯಾಗವನ್ನು ನೆನೆಸಿ ನಾವು ದೇವರನ್ನು ಸ್ತುತಿಸಬೇಕು. ನೋಡಿ, ಲೋಕದ ಜನಗಳಾಗಲಿ, ನಮ್ಮ ಒಂದು ಯಾರೇ ಒಂದು ಮನುಷ್ಯರಾಗಿ ನಮಗಾಗಿ ಮಾಡದೇ ಇರುವಂಥ ಕಾರ್ಯವು ಕರ್ತನು ನಮಗಾಗಿ ನಿಮಗಾಗಿ ಮಾಡಿರುವಂಥ ದೇವರು. ಅದೇ ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 36ನೇ ವಾಕ್ಯ, ನಿಮ್ಮ ತಂದೆಯಾದ ದೇವರು ಕರುಣೆ ಉಳ್ಳವರಾಗಿರುವ ಪ್ರಕಾರ ನೀವು ಕರುಣೆ ಉಳ್ಳವರಾಗಿರ್ರಿ. ನೋಡಿ, ಕರ್ತನ ವಾಕ್ಯ ಏನು ಹೇಳುತ್ತದೆ ಗೊತ್ತಾ? ನಮ್ಮ ತಂದೆಯಾದ ದೇವರು ಅಂದರೆ ಯೇಸು ಕ್ರಿಸ್ತನು ಕರುಣೆ ಉಳ್ಳ ದೇವರು. ಆ ಕರುಣೆ ಉಳ್ಳವ ದೇವರ ಪ್ರಕಾರವೇ ನಾವು ಕರುಣೆ ಉಳ್ಳವರಾಗಿರಬೇಕು. ಇವತ್ತು ಕರ್ತನ ವಾಕ್ಯ ನಮಗೆ ಕಲಿಸಿಕೊಡುವ ರೀತಿಯಲ್ಲೇ ನಾವು ಮತ್ತೊಬ್ಬರನ್ನು ಕರುಣಿಸೋಣ. ಯಾಕೆಂದರೆ ನಮ್ಮ ಸ್ನೇಹಿತರು ತಪ್ಪು ಮಾಡಿರಬಹುದು, ನಮ್ಮ ರಿಲೇಷನ್ಸ್ಗಳು ನಮ್ಮ ಎದುರಾಗಿ ತಪ್ಪುಗಳು ಮಾಡಿರಬಹುದು, ಆದರೆ ಅವರನ್ನು ಕರುಣಿಸಿರಿ. ಕರ್ತನು ನಮ್ಮನ್ನು ಕರುಣಿಸಿದ ರೀತಿಯಲ್ಲೇ ಇವತ್ತು ನಾವು ಅವರನ್ನು ಕರುಣಿಸಬೇಕು. ಇವತ್ತು ಕರ್ತನು ಹುಟ್ಟಿರುವಂಥ ದಿನ. ಇವತ್ತು ನಾವು ಅಟ್ಲೀಸ್ಟ್ ಹಲ್ಲೆಲೂಯಾ ಸ್ವಲ್ಪ ಜನಗಳಿಗೆ ಅಂದರೆ 10-20 ನಮ್ಮ ನೆರೆಯವರಿಗೆ ಯೇಸುವ ಬಗ್ಗೆ ಹೇಳೋಣ, ಯೇಸುವಿನ ಬಗ್ಗೆ ತಿಳಿಸೋಣ, ಯೇಸುವಿನ ಮಾಡಿರುವಂಥ ದೊಡ್ಡ ತ್ಯಾಗವನ್ನು ನಾವು ಹಂಚಿಕೊಳ್ಳೋಣ. ಪ್ರಿಯರಾದ ದೇವರ ಮಕ್ಕಳ, ಯೇಸು ನಮಗೆ ಮಾತ್ರ ಈ ರಕ್ಷಣೆ ಮಾರ್ಗ ತಿಳಿದು ಮಾತ್ರವಲ್ಲ, ಮತ್ತೊಬ್ಬರಿಗೂ ನಾವು ರಕ್ಷಣೆ ಮಾರ್ಗವನ್ನು ನಾವು ತಿಳಿಸಬೇಕು. ಅದೇ ನಮ್ಮ ಜೀವಿತದಲ್ಲಿ ಒಂದು ವಿಶೇಷವಾದಂಥ ಕಾರ್ಯ. ನಾವು ಮತ್ತೊಬ್ಬರಿಗೆ ಯೇಸುವಿನ ಬಗ್ಗೆ ತಿಳಿಸಬೇಕಾದಾಗ ಅವರ ಜೀವಿತದಲ್ಲೂ ಕರ್ತನು ಅದ್ಭುತವನ್ನು ಮಾಡುವಂಥ ದೇವರು. ನೋಡಿ, 4ನೇ ಕಾರ್ಯ ನಾವು ನೋಡುವುದಾದರೆ ಆತನು ಸಮಾಧಾನದ ಪ್ರಭು. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಾಕ್ಯ ಹೇಳುತ್ತದೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿ
ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ನೋಡಿ, ಯೇಸು ಸ್ವಾಮಿ ಒಂದು ವಾಕ್ಯ ಹೇಳ್ತಾ ಇದ್ದಾರೆ, ಏನೆಂದರೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ನೋಡಿ, ಇವತ್ತು ದೇವರ ವಾಕ್ಯ ಹೇಳುತ್ತದೆ ಲೋಕದಲ್ಲಿ ನಮಗೆ ಸಂಕಟ ಉಂಟು. ಹೌದು, ಕರ್ತನ ವಾಕ್ಯ ಹೇಳ್ತದೆ ನಮಗೆ ಬರುವಂಥ ಸಂಕಟ ಉಂಟು, ಆದರೂ ನಾವು ಧೈರ್ಯವಾಗಿರಬೇಕು. ಯಾಕೆಂದರೆ ದೇವರು ಲೋಕವನ್ನು ಜಯಿಸಿರುವಂಥ ದೇವರು, ನಮಗೂ ಕರ್ತನು ಆ ಒಂದು ಸಂಕಟದ ಮೇಲೆ ಜಯವನ್ನು ಕೊಡುವಂಥ ದೇವರು. ಕರ್ತನ ವಾಕ್ಯ ಹೇಳುತ್ತದೆ ನಾವು ಎಷ್ಟೇ ಒಂದು ಅವಮಾನ ನಿಂದನೆಯು ನಾವು ಪಡುವವರಾಗಿದ್ದರು, ದೇವರ ಮಕ್ಕಳಾಗಿದ್ದರು, ನಮ್ಮ ಜೀವಿತದಲ್ಲಿ ಬರುವಂಥ ಅವಮಾನ ನಿಂದೆಗಳು ನಾವು ಪಟ್ಟರು, ಕರ್ತನ ವಾಕ್ಯ ಹೇಳುತ್ತದೆ ಗೊತ್ತಾ, ಪರಲೋಕದಲ್ಲಿ ನಿಮಗೆ ಫಲ ಸಿಗುವುದು. ಹಲ್ಲೆಲೂಯಾ. ನೋಡಿ, ನಮಗೆ ದೇವರು ಬಹಳ ಫಲವನ್ನಿಟ್ಟಿದ್ದಾರೆ. ಯಾಕೆಂದರೆ ನಾವು ದೇವರಿಗಾಗಿ ಪಡುವಂಥ ಸಂಕಟಗಳು, ಅವಮಾನಗಳು, ನಿಂದೆಗಳು, ಹಿಂಸೆಗಳು ಪಡಬೇಕಾದಾಗ ಕರ್ತನ ವಾಕ್ಯದ ನಮಗೆ ಪರಲೋಕದಲ್ಲಿ ಬಹಳ ಫಲ ದೇವರು ಇಡುವಂತನಾಗಿದ್ದಾನೆ. ಕರ್ತನ ವಾಕ್ಯ ಹೇಳುತ್ತದೆ, ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತದೆ, ಸಮಾಧಾನ ಪಡಿಸುವವನು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಪ್ರಿಯರಾದ ದೇವರ ಮಕ್ಕಳ, ಇವತ್ತು ನಾವು ಮತ್ತೊಬ್ಬರನ್ನು ಸಮಾಧಾನ ಪಡಿಸಬೇಕು. ಯಾಕಂದರೆ ನಾವು ದೇವರ ಮಕ್ಕಳಾಗಿರುವಂಥ ಕಾರಣ ಅನ್ಯ ಜನಗಳು ಯಾರಾದರೂ ತೊಂದರೆಯಲ್ಲೋ, ಕಷ್ಟದಲ್ಲೋ, ಕಣ್ಣೀರಿನಲ್ಲೋ, ಒಂದು ಶೋಧನೆಯಲ್ಲೋ, ಒಂದು ವೇದನೆಯಲ್ಲೋ ಅವರ ಜೀವಿತವನ್ನು ನೋಡಿ ಕಣ್ಣೀರಿನಲ್ಲಿ ಇರಬೇಕಾದಾಗ, ಇಲ್ಲ ಅನಾರೋಗ್ಯದಲ್ಲೋ, ಇಲ್ಲ ಮರಣದ ಭಯದಲ್ಲೋ, ಇಲ್ಲ ಸಾಲದ ಭಯದಲ್ಲೋ ಅವರು ಇರಬೇಕಾದಾಗ ಕರ್ತನ ವಾಕ್ಯ ಹೇಳುತ್ತದೆ ಅವರನ್ನು ನಾವು ಸಮಾಧಾನ ಪಡಿಸಬೇಕು. ಅಂದರೆ ಅವರ ಒಂದು ಕಷ್ಟಕ್ಕೆ ನಾವು ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು. ಕರ್ತನ ಬಳಿಯಲ್ಲಿ ನಾವು ಅಂಥವರಿಗೆ ಪ್ರಾರ್ಥನೆ ಮಾಡಬೇಕಾದಾಗ ಕರ್ತನ ವಾಕ್ಯ ಹೇಳುತ್ತದೆ ಅವರನ್ನು ನಾವು ಸಮಾಧಾನ ಪಡಿಸಬೇಕಾದಾಗ ನಾವು ದೇವರ ಮಕ್ಕಳು ಅನಿಸಿಕೊಳ್ಳುತ್ತೇವೆ ಎಂಬುದಾಗಿ. ಪ್ರಿಯರಾದ ದೇವರ ಮಕ್ಕಳ, ಕರ್ತನ ವಾಕ್ಯ ಹೇಳುತ್ತದೆ ನಾವು ಒಬ್ಬರನ್ನು ಸಮಾಧಾನ ಪಡಿಸಬೇಕಾದಾಗ ಕರ್ತನ ವಾಕ್ಯ ಹೇಳುತ್ತದೆ ನಾವು ದೇವರ ಮಕ್ಕಳೆಂಬುದಾಗಿ ಅನಿಸಿಕೊಳ್ಳುತ್ತೇವೆ ಎಂಬುದಾಗಿ ಕರ್ತನ ವಾಕ್ಯ ಹೇಳುತ್ತದೆ. ಅದೇ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಾಕ್ಯ ಹೇಳುತ್ತದೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ನೋಡಿ, ಕರ್ತನ ವಾಕ್ಯ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಾಕ್ಯ ಹೇಳುತ್ತದೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ. ಕರ್ತನ ವಾಕ್ಯ ನಾವು ನೋಡುವುದಾದರೆ ಆತನು ಸಮಾಧಾನದ ಪ್ರಭು. ಅಂದರೆ ಯೇಸು ಸ್ವಾಮಿಯು ನಮ್ಮ ಜೀವಿತದಲ್ಲಿ ಸಮಾಧಾನವನ್ನು ಅನುಗ್ರಹಿಸುವಂಥ ದೇವರು. ಒಂದು ವೇಳೆ ಇವತ್ತು ನಿಮ್ಮ ಜೀವಿತದಲ್ಲಿ ಸಮಾಧಾನ ಇಲ್ಲದೆ ಇರಬಹುದು, ಕಳವಳವು, ಕಷ್ಟಗಳು, ಕಣ್ಣೀರುಗಳು, ಭಯವು, ಹೆದರಿ ನಿಮ್ಮ ಜೀವಿತದಲ್ಲಿ ಯಾರು ಸಹಾಯ ಮಾಡುವುದಕ್ಕೂ ಯಾರು ಇಲ್ಲಪ್ಪ ಎಂಬುದಾಗಿ ಭಯದಲ್ಲೂ ನೀವಿರಬಹುದು. ಕರ್ತನ ವಾಕ್ಯ ಹೇಳುತ್ತದೆ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತಾನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ನೋಡಿ, ಯೇಸು ಸ್ವಾಮಿ ಒಂದು ವಾಕ್ಯವನ್ನು ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಏನಂದರೆ ನನ್ನಲ್ಲಿರುವಂಥ ಶಾಂತಿಯನ್ನು ನಾನು ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ಲೋಕವು ಕೊಡುವಂಥ ಶಾಂತಿಯು 5 ನಿಮಿಷ, 1 ಅವರು, ಹಲ್ಲೆಲೂಯ, 1 ದಿನ, 2 ದಿನ ಅಷ್ಟೇ. ಹಲ್ಲೆಲೂಯ. ಆದರೆ ಯೇಸು ಸ್ವಾಮಿ ಕೊಡುವಂಥ ಶಾಂತಿಯು ಅದು ದೀರ್ಘ ಶಾಂತಿ. ಹಲ್ಲೆಲೂಯ. ಕರ್ತನ ವಾಕ್ಯ ಹೇಳ್ತದೆ ದೇವರು ಕೊಡುವಂಥ ಶಾಂತಿಯು ಲೋಕವು ಕೊಡುವುದಕ್ಕಾಗೋದಿಲ್ಲ. ಒಂದು ವೇಳೆ ನೀವು ಹೇಳ್ಬೋದು, ದೇವರೇ ನನಗಿರುವಂಥ ಕಷ್ಟಕ್ಕೆ ಅಪ್ಪ ನನ್ನ ಪಾಪವನ್ನು ಮಾಡುವುದಕ್ಕೆ ಬಯಸ್ತೇನೆ, ನನ್ನ ಜೀವಿತದಲ್ಲಿರುವಂಥ ನೋವು ಬಾಧೆಗಳಿಗೋಸ್ಕರ ನನ್ನ ಪಾಪವನ್ನು ನಾನು ಮಾಡುತ್ತೇನೆ ಎಂಬುದಾಗಿ ನೀವು ಹೇಳಬಹುದು. ಕರ್ತನ ವಾಕ್ಯ ಹೇಳ್ತದೆ ಅದು ಶಾಶ್ವತವಾದಂಥ ಶಾಂತಿಯು, ಆದರೆ ಸಮಾಧಾನವೂ ಅಲ್ಲ. ಕರ್ತನು ಕೊಡುವಂಥ ಶಾಂತಿಯು, ಸಮಾಧಾನವು ಅದು ವಿಶೇಷವಾದಂಥ ಸಮಾಧಾನ, ವಿಶೇಷವಾದಂಥ ಶಾಂತಿಯು ಅದು ಲೋಕವು ನಿಮಗೆ ಕೊಡುವುದಕ್ಕೆ ಆಗೋದಿಲ್ಲ. ಅದು ಕರ್ತನ ವಾಕ್ಯ ಹೇಳುತ್ತದೆ.
ನಿಮ್ಮ ಹೃದಯವು ಕಳವಳಗೊಳ್ಳದಿರಲೇ, ಹೆದರದಿರಲೇ. ಪ್ರಿಯರಾದ ದೇವರ ಮಕ್ಕಳೇ, ಒಂದು ವೇಳೆ ನೀವು ಕಳವಳದಲ್ಲಿಯೂ ಹೆದರಿಕೊಂಡು ಭಯದಲ್ಲೂ ಕಣ್ಣೀರಿನಲ್ಲೂ ವೇದನೆಯಲ್ಲೂ ಇರಬಹುದು, ಕರ್ತನ ವಾಕ್ಯ ಹೇಳ್ತೇವೆ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಕರ್ತನ ವಾಕ್ಯ ಹೇಳುತ್ತದೆ, ಭಯಪಡಬೇಡಿರಿ, ಹೆದರಬೇಡಿರಿ, ನಾನೇ ನಿನ್ನ ದೇವರು, ನಾನು ನಿನಗೆ ಸಹಾಯವನ್ನು ಕೊಡುತ್ತೇನೆ ಎಂಬುದಾಗಿ ಕರ್ತನ ವಾಕ್ಯ ಹೇಳುತ್ತದಲ್ಲ. ಮನುಷ್ಯರನ್ನು ಹಿಂಬಾಲಿಸುವುದಕ್ಕಿಂತ ದೇವರನ್ನು ಹಿಂಬಾಲಿಸಿರಿ. ಯಾಕಂದರೆ ಕರ್ತನ ವಾಕ್ಯ ಹೇಳುತ್ತದೆ, ನನ್ನ ಬಳಿಗೆ ಬರುವವರಿಗೆ ನಾನು ಅವರ ಬಳಿಗೆ ಬರುವಂಥ ದೇವರು, ನನ್ನ ಹತ್ತಿರ ಬರುವವರಿಗೆ ನಾನು ಅವರ ಹತ್ತಿರ ಬರುವಂಥ ದೇವರು. ಅಂದರೆ ನೀವು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುತ್ತೀರಲ್ಲ, ಆಗ ಯಾರು ವಿಶೇಷವಾಗಿ ನಿಮ್ಮ ಬಳಿಯಲ್ಲಿರುವಂಥ ದೇವರೆಂದರೆ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಇರುವಂಥ ಎಲ್ಲ ವಿಜ್ಞಾಪನೆಗಳನ್ನ ಹೇಳ್ತೀನಿ, ಮನುಷ್ಯರ ಮುಂದೆ ನಿಮ್ಮ ಕಷ್ಟನಾಗಲಿ ಕಣ್ಣೀರಿನಾಗಲಿ ಹೇಳದೆ ಇರಿ. ಆದರೆ ಕರ್ತನ ಮುಂದೆ ನಿಮ್ಮ ಕಷ್ಟಗಳು, ಕಣ್ಣೀರುಗಳು, ನಿಮ್ಮ ವಿಜ್ಞಾಪನೆಗಳು, ನಿಮ್ಮ ಕೊರತೆಗಳು ಏನಿದೆಯೋ ಕರ್ತನ ಬಳಿಗೆ ಹೇಳಬೇಕಾದಾಗ ಆತನು ನಿಮಗಿರುವಂಥ ಎಲ್ಲ ಕಣ್ಣೀರಿನಿಂದ ಸಂತೋಷವಾಗಿ ಮಾರ್ಪಡಿಸುವಂಥ ದೇವರು. ಈ ದಿನ ಕರ್ತನ ಜನನವು ಅದೇ ಆಗಿರುವಂಥ ಕಾರಣ ನಾವು ನೋಡಿದ್ದೇವೆ. ಕರ್ತನು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು.